ಈ ಬಾರಿ 78ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ. ನಾನು ನನ್ನ ಸಣ್ಣಂದಿನಿಂದ ಬರ್ತಾ ಇದ್ದೇನೆ. ಇಲ್ಲಿ ಶಿಸ್ತು ಇಂಪಾರ್ಟೆಂಟ್ ಎಲ್ಲದಕ್ಕಿಂತ. ಬಹುಶಃ ಕರಾವಳಿ ಜಿಲ್ಲೆಗಳಲ್ಲಿ ಪ್ರಥಮ ಗಣೇಶೋತ್ಸವ ಇದು. ಶ್ರದ್ಧೆಯಿಂದ ಮಾಡ್ತಾರೆ, ಭಕ್ತಿಯಿಂದ ಮಾಡ್ತಾರೆ. ಈಗ ಚಿಕ್ಕ ಮಕ್ಕಳು ಓಡಿ ಬರ್ತಾರೆ. ಈ ಸಂಗನಿಕೇತನದ ಗಣಪತಿ ನಾವು ಬೇಡಿದ್ದನ್ನು ಅವ ಕೊಡ್ತಾನೆ. ಸತೀಶ್ ಪ್ರಭು, ಸಂಗನಿಕೇತನದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಉಪಾಧ್ಯಕ್ಷ. ಕಳೆದ 77 ವರ್ಷಗಳಿಂದ ನಾವು ಈ ಗಣೇಶೋತ್ಸವ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಬಾರಿ 78ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ 1948ರಲ್ಲಿ ಸಂಗನಿಕೇತನದಲ್ಲಿ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ್ದೀವಿ. ಅಂದಿನ ದಿನಗಳಲ್ಲಿ ಮುಲ್ಕಿ ಮರ್ತಪ್ಪರ್ ಪ್ರಭು, ವೆಂಕಟೇಶ್ ಕಾಮತ್ ಮುಂತಾದಂತಹ ನಾಯಕರುಗಳು, ಯುವಕರು ಇಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಬೇಕು, ಯಾವ ರೀತಿಯಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಸಾರ್ವಜನಿಕ ಶ್ರೀ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ್ರು. ಅಂದರೆ ಜನರಲ್ಲಿ ಇರುವಂತಹ ಧಾರ್ಮಿಕ ಭಾವನೆಗಳಿಗೆ ಉದ್ದೀಪನಗೊಳಿಸಿ ಅವರಲ್ಲಿ ರಾಷ್ಟ್ರೀಯ ಚಿಂತನೆಯನ್ನು ಮೂಡಿಸಬೇಕು, ಸಾಮಾಜಿಕ ಬದ್ಧತೆಯನ್ನು ಅವರಿಗೆ ನೀಡಬೇಕನ್ನೋ ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದ್ರು. ಇಲ್ಲಿಯೂ ಪ್ರಾರಂಭ ಮಾಡಬೇಕನ್ನುವ ಪ್ರೇರಣೆಯಿಂದ ಅವರು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಬಸ್ತಿ ರಮಣ್ ಶೆಣೈಯವರಂತಹ ನಾಯಕರುಗಳು ಅವರಿಗೆ ಬೆಂಬಲವಾಗಿ ನಿಂತರು. ಸಾರ್ವಜನಿಕ ಶ್ರೀ ಗಣೇಶೋತ್ಸವವನ್ನು ಮಂಗಳೂರಿನಲ್ಲಿ ಪ್ರಾರಂಭ ಮಾಡಿದರು. ಬಹುಶಃ ಕರಾವಳಿ ಜಿಲ್ಲೆಗಳಲ್ಲಿ ಪ್ರಥಮ ಗಣೇಶೋತ್ಸವ ಇದು. ಅಂದಿನಿಂದ ಇಂದಿನವರೆಗೂ ಅದೇ ಉದ್ದೇಶದಿಂದ ನಾವು ಈ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಮಾಜಿಕವಾಗಿ ಮತ್ತು ರಾಷ್ಟ್ರೀಯ ವಿಚಾರಗಳನ್ನು ಜನರಿಗೆ ತಿಳಿಪಡಿಸುವ ದೃಷ್ಟಿಯಿಂದ ನಾವು ಪ್ರತಿ ವರ್ಷವೂ ಮಾಡುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸ್ಥಳೀಯ ಕಲಾವಿದರಿಗೆ ವಿಶೇಷವಾಗಿ ಪ್ರೋತ್ಸಾಹ ಮತ್ತು ದೇಶೀಯ ಕಲೆಗಳಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸಗಳನ್ನು ನಾವು ಪ್ರತಿ ವರ್ಷವೂ ನಾವು ಮಾಡ್ತಾ ಇದ್ದೇವೆ. ನಾನು ನನ್ನ ಸಣ್ಣಂದಿನಿಂದ ಬರ್ತಾ ಇದ್ದೇನೆ. ನನ್ನ ತಂದೆಯವರು ಈ ಸಂಗನಿಕೇತನ ಮೊದಲಾಗುವಾಗ ಮಣ್ಣು ಹೊತ್ತ ಜನ. 48ರಲ್ಲಿ ಅವರು ಜೈಲಲ್ಲಿದ್ರು. ಆದ್ರಿಂದ ಗಣಪತಿ ಆಗುವಾಗದಿಂದ ಅವರಿದ್ದಾರೆ, ಇಲ್ಲಿ ಇದ್ರು, ಈಗ ಇಲ್ಲ. ಹಾಗೆ ನನ್ನ ಅಣ್ಣ ಇಲ್ಲಿ ದುಡ್ದಿದ್ದಾರೆ ಸಂಗನಿಕೇತನ ಗಣಪತಿಗಾಗಿ, ಗಣಪತಿಯ ಸೇವೆ ಮಾಡಿದ್ದಾರೆ. ಹಾಗೆ ನಾವು ಕೂಡ ಮನೆಯವರಿಗೆ ಇದು ನಡೆದುಕೊಂಡು ಬಂದಿದೆ. ಸಣ್ಣಂದಿನಿಂದ ಇಲ್ಲಿ ಬರುದು, ಯಾವ ಸೇವೆ ಇದೆ ಅದನ್ನು ಮಾಡುದು. ಮತ್ತೆ ಸಮಿತಿಯಲ್ಲಿ ರಾಷ್ಟ್ರ ಸೇವಿಕಾ ಸಮಿತಿ ಸಂಘಟನೆಯಲ್ಲಿ ನಾವು ಇರೋದ್ರಿಂದ ಇದು ನಮ್ಮದೇ ಮನೆಯ ಗಣಪತಿ ಇದ್ದ ಹಾಗೆ ಬರುದು, ಸೇವೆ ಮಾಡ್ಲಿಕ್ಕೆ ಯಾವುದಿದೆಯೋ ಅದನ್ನು ಮಾಡುದು, ಎಲ್ಲರೊಂದಿಗೆ ಬೆರೆಯುವುದು, ಅವರನ್ನು ಪುನಃ ನಾವು ನಮ್ಮ ಶಾಖೆಗ ಸಮಿತಿಗ ಕರೆಯುವುದು, ಪುನಃ ಸಂಘಟನೆಯ ಕಾರ್ಯವನ್ನು ಮಾಡುದು. ಅವತ್ತಿಗೆ ಕಂಪೇರ್ ಮಾಡ್ರಿ, ನೀವು ಚಿಕ್ಕಿರುವಾಗ ಕಂಪೇರ್ ಮಾಡ್ರಿ, ಈಗ ಯಾವ್ದೆಲ್ಲ ಡಿಫ್ರೆನ್ಸ್ ಕಾಣಿಸ್ತದೆ ಸಂಗನಿಕೇತನದಲ್ಲಿ? ಯಾವ ರೀತಿ? ಸಂಗನಿಕೇತನ ಮೊದಲು ನೋಡಿದ್ರೆ ಹಾಲೇ ಬಹಳ ದೊಡ್ಡದಾಗಿದೆ. ನಾವಿರುವಾಗ ಸಣ್ಣ ಮೀನಿನ ಆಕಾರದ ಸಂಗನಿಕೇತನ ಇತ್ತು. ಆ ನಂತರ ಎಮರ್ಜೆನ್ಸಿಯಲ್ಲಿ ನಿಮ್ಗೆ ಗೊತ್ತುಂಟು, ಅಲ್ಲಿ ಸತ್ಯಸಾಯಿ ಇದರಲ್ಲಿ ಮಂದಿರದಲ್ಲಿ ಆಗಿತ್ತು. 1 ತಿಂಗಳ ಕಾಲ ಗಣಪತಿಯನ್ನಿಟ್ಟು ಪೂಜೆ ಮಾಡಿ ಮತ್ತೆ ಮೆರವಣಿಗೆ ಮಾಡಿದ್ದು. ಆ ನಂತರ ಇದು ನೋಡಿ, ಈಗ ಹಾಲ್ ಸಣ್ಣದಿದ್ದ ಹಾಲ್ 4 ಮಹಡಿಯದ್ದಾಗಿದೆ. ಬೇಕಾದಷ್ಟು ಜನ ಬರ್ಲಿಕ್ಕೆ ಆಗ್ತದೆ. ಜನರಿಗೂ ಉಮೇದು ಜಾಸ್ತಿ ಆಗ್ತಾ ಬಂದಿದೆ. ನಾವು ನೋಡ್ತಾ ಇದ್ದೇವೆ ಕಲಿಯುಗದಲ್ಲಿ ಗಣಪತಿ ನಮ್ಮ ದೇವತೆಗಳ ಇದು ಹಿರಿಮೆ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಎಲ್ರಿಗೂ ಒಂದಲ್ಲ ಒಂದು ಕಷ್ಟ ಇದೆ. ಮನೆಯಲ್ಲಿ ಇನ್ನೊಬ್ರ ಹತ್ರ ಹೇಳಿಕೊಳ್ಳೋದಕ್ಕಿಂತ ಭಗವಂತನಲ್ಲಿ ಹೇಳುವುದೇ ವಾಸಿ ಅಂತ ಅನಿಸ್ತದೆ ಜನರಿಗೆ. ಹಾಗಾಗಿ ಎಲ್ಲರೂ ಬರ್ತಾರೆ. ಯಾವುದೇ ಒಂದು, ಈಗ ಇಲ್ಲಿ ಪೂಜೆ ಇರ್ಲಿ, ಮಹಾಪೂಜೆ ಇರ್ಲಿ, ರಂಗಪೂಜೆ ಇರ್ಲಿ, ಎಲ್ಲವನ್ನು ಚೆನ್ನಾಗಿ ನಡೆಸ್ತಾರೆ. ವರ್ಷಕ್ಕಿಂತ ವರ್ಷ ಅದು ಹೆಚ್ಚುತ್ತಾ ಇದೆ, ಜನರ ನಂಬಿಕೆ ಹೆಚ್ಚಾಗ್ತಾ ಇದೆ. ಮತ್ತೆ ನನ್ನ ಅನುಭವದ ಪ್ರಕಾರ ಈ ಸಂಗನಿಕೇತನದ ಗಣಪತಿ ಸಾಮೂಹಿಕ ಗಣಪತಿ ಆದ್ರಿಂದ ನಾವು ಬೇಡಿದ್ದನ್ನು ಅವ ಕೊಡ್ತಾನೆ. ಏನೇ ಇರ್ಲಿ, ನಾವು ಬೇಡಿದ್ರೆ ಸಾಕು, ಅವನ ಮುಂದೆ ನಿಂತು ನನಗಿದನ್ನು ಮಾಡಿಕೊಡು ದೇವ. ಪರ್ಸನಲ್ ಅಲ್ಲ ನಾನು ಹೇಳುದು, ನಮ್ಗೆ ಬೇಕಾದ್ದು ಗಣಪತಿ ಕೊಡ್ತಾರೆ. ಹಾಗೆ ಎಷ್ಟೋ ಜನ ಮಕ್ಕಳಿಲ್ಲದವರು ಮಕ್ಕಳಿಗೋಸ್ಕರ ಬೇಡಿದ್ದಾರೆ, ಅವರಿಗೆ ಮಕ್ಕಳಾಗಿದ್ದಾವೆ. ಹಾಗೆ ನಮ್ಮ ಗಣಪತಿ ಕಾರುಣಿಕ ಗಣಪತಿ ಅಂತ ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ. ಅಮ್ಮ, ಜನರೆಲ್ಲ ಸೇವೆ ಮಾಡ್ಲಿಕ್ಕೆ ಎಷ್ಟು ಆಸಕ್ತಿಯಿಂದ ಬರ್ತಾರೆ? ತುಂಬಾ ಆಸಕ್ತಿಯಿಂದ. ನೀವೀಗ ನೋಡಿತಿರಬಹುದು, ಮೊದಲು ನಾನು ಕುಮುದಿನಿ 2-3 ಜನ ಬಂದು ಕೆಳಗೆ ಹೋಗಿ ಇದು ಮಾಡಿ ಏನು ಕಬ್ಬನ್ನು ತೊರೆದು ಕಬ್ಬಿನ ಸಣ್ಣ ಸಣ್ಣ ಗಣಹೋಮದ ಕಬ್ಬನ್ನು ತುಂಡು ಮಾಡಿದ್ದಿದೆ. ಈಗ ಅಲ್ಲ, 30-35-40 ವರ್ಷಗಳ ಕೆಳಗೆ ಹೇಳ್ಬೋದು. ನಾನು ಇಲ್ಲಿ ಬಂದ ಹೆಂಗಸರನ್ನು ಒಟ್ಟು ಮಾಡಿ ಹೋಗುವಂಥದ್ದು. ಕೆಲವೊಂದು ಸಲ ಮೊಬೈಲ್ನಿಂದ ಅಥವಾ ಫೋನ್ನಿಂದ ಅಪಚಾರವೂ ಆಗ್ತದೆ, ಇಲ್ಲ ಅಂತಿಲ್ಲ. ಆದ್ರೆ ಇವತ್ತು ಒಂದು ವಾಟ್ಸಪ್ ಮೆಸೇಜ್ ಕಳಿಸಿದ್ರೆ
ಒಂದು 56 ಹೆಂಗಸರು ಬರ್ತಾರೆ. ಬಂದ ತಕ್ಷಣ ಅವರು ಕಾರ್ಯಗತವಾಗ್ತಾರೆ. ಎಲ್ಲ ಯಾವುದೇ ರೀತಿಯ ಕೆಲಸ ಮಾಡ್ತಾರೆ. ಅಪ್ಪ ಮೋದಕವನ್ನು ಇದಕ್ಕೆ ಪ್ಯಾಕೆಟ್ಗೆ ಹಾಕುದಿರ್ಲಿ, ಕೆಳಗಿನಿಂದ ಬುಟ್ಟಿಯನ್ನು ಹೊತ್ತುಕೊಂಡು ಮೇಲೆ ಬರುದಿರ್ಲಿ, ಎಲ್ಲ ಕೆಲಸ ಮಾಡ್ತಾರೆ. ಅದು 10 ವರ್ಷದಿಂದ ಮಾಡ್ತಾ ಇದ್ದೇವೆ. ತುಂಬಾ ಒಳ್ಳೇದಾಗ್ತದೆ. ಯಾಕೆ ಹೇಳಿದ್ರೆ ನಾವೊಂದು ಟೀಮ್ ವರ್ಕ್ ಅಲ್ಲಿ ಮಾಡೋದು, ಒಬ್ಬರೇ ಮಾಡುವಂಥದ್ದಲ್ಲ ಇದು. ಎಲ್ಲಾ ತರದ ಸೇವೆಗಳು ನಾವು ಮಾಡ್ತಾ ಇರ್ತೇವೆ. ಇದು ಕುಂಕುಮ ಪ್ಯಾಕೆಟ್ ಆಗ್ಲಿ, ಅಥವಾ ಲಾಯಿ ಕ್ಲೀನ್ ಮಾಡೋದಲ್ಲ, ಅರಳು ಕ್ಲೀನ್ ಮಾಡೋದು, ಅಥವಾ ಮೆಣಸು ಇದು ಅದ್ರ ದಂಟು ತೆಗೆಯೋದು, ತರಕಾರಿ ಕಟ್ ಮಾಡೋದು, ಈ ಪೂಜೆಗೆ ಪ್ರಸಾದ ಎಲ್ಲ ಪ್ಯಾಕ್ ಮಾಡೋದು, ಅಪ್ಪ ಪಂಚಕಜ್ಜಾಯದ ಪ್ಯಾಕಿಂಗ್ ಎಲ್ಲ ಆಗ್ತದೆ. ಲಾಸ್ಟಿಗೆ ಬ್ಯಾಗ್, ಮೂಢಗಣಪತಿ ಸೇವೆ, ರಂಗಪೂಜೆದು, ಅದು ಯಾವುದಕ್ಕೆ ಏನೇನು ಹರಿವಾಣ ಎಲ್ಲ ನಾವು ರೆಡಿ ಮಾಡಿ ಕೊಡ್ತೇವೆ. ಸೊ ಹಾಗೆ ಆ ಶಿಸ್ತಿನ ಜೊತೆಗೆ ನಮ್ಮ ಈ ಕೆಲಸ ಕೂಡ ಶಿಸ್ತಿನ ಜೊತೆಯಲ್ಲಿ ಹೋಗ್ತದೆ. ನಮಗೆ ನಾವು ಬರುವ ಮೊದಲು ಹೇಗಿದ್ರು ಅಂದ್ರೆ ಎಕ್ಸ್ಪೀರಿಯನ್ಸ್ ಇದ್ದಾರಲ್ಲ, ಅವ್ರ ಹತ್ರ ಕೇಳಿ ಮಾಡಿ ನೋಡಿ. ಸೊ ನಮಗೂ ಈಗ ಅಭ್ಯಾಸ ಆಗಿಬಿಟ್ಟಿದೆ. 10 ವರ್ಷದಲ್ಲಿ ನಾವು ತುಂಬಾ ಕಲ್ತಿದ್ದೇವೆ ಹೇಗೆ ಮಾಡುವಂತ ಕೆಲಸ, ಏನ್ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲವೂ ಕಲ್ತಿದ್ದೇವೆ. ಸಣ್ಣದಿನಿಂದ ಬರ್ತದೆ. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತದೆ. ಜನ ಎಲ್ಲ ಹೇಗೆ ಬರ್ತಾ ಇದ್ದಾರೆ? ಇಂಟ್ರೆಸ್ಟ್ ಇಂದ ಬರ್ತಿದ್ದಾರೆ ಸೇವೆ ಮಾಡ್ಲಿಕ್ಕೆ? ಖಂಡಿತ, ಹೌದು, ಖಂಡಿತ ಬರ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಶಿಸ್ತು ಇಂಪಾರ್ಟೆಂಟ್ ಎಲ್ಲದಕ್ಕಿಂತ. ಎಲ್ಲ ಕಡೆ ಕಂಪೇರ್ ಮಾಡಿದ್ರೆ ಸಂಘನಿಕೇತನ ಗಣೇಶ ಚತುರ್ಥಿ ವಿಭಿನ್ನ. ಇದ್ರ ಬಗ್ಗೆ ಏನಂತೆ? ಸಂಘನಿಕೇತನದ ಗಣಪತಿ ಅಂತ ಹೇಳಿದ್ರೆ ಶಿಸ್ತಿನ ಗಣಪತಿ, ಮತ್ತೆ ಸಮಯಕ್ಕೆ ಸರಿಯಾಗಿ ಆಗುವಂತಹದ್ದು. ಹೌದು. ಮತ್ತೆ ಕೊನೆಯ ದಿವಸ ಮೆರವಣಿಗೆ ಹೋಗುವಾಗಲೂ ಅಷ್ಟೇ ಇಲ್ಲಿಯ ಗಣಪತಿಯನ್ನ ಒಂದು ತರ ಭಕ್ತಿಯಿಂದ ನೋಡ್ತಾರೆ. ಈ ರೀತಿ 5 ದಿನಗಳ ಪರ್ಯಂತ ಇಲ್ಲಿ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಈ 78 ವರ್ಷಗಳಲ್ಲಿ ಅನೇಕ ಸವಾಲುಗಳನ್ನು ನಾವು ಎದುರಿಸಿದ್ರು ಸಹ ಇವತ್ತಿಗೂ ಜನರ ಪೂರ್ಣ ಸಹಕಾರದೊಂದಿಗೆ ನಮಗೆ ಇಷ್ಟೊಂದು ಯಶಸ್ವಿಯಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಸಾಧ್ಯ ಆಯಿತು. 1948ರಲ್ಲಿ ಸಂಘಕ್ಕೆ ಪ್ರತಿಬಂಧಕಾಜ್ಞೆ ಬಂದಾಗ ನಾವು ಈ ಗಣೇಶೋತ್ಸವ ಪ್ರಾರಂಭ ಮಾಡಿದ್ದೀವಿ. ಆವಾಗಲೂ ನಮಗೆ ಸಮಸ್ಯೆಗಳು ಎದುರಾಗಿತ್ತು. ಅದೇ ರೀತಿಯಲ್ಲಿ 1975 ಮತ್ತು 76ರಲ್ಲಿ ಸಂಘದ ಮೇಲೆ ಪ್ರತಿಬಂಧಕಾಜ್ಞೆ ಬಂದಿರುವಂತಹ ಸಂದರ್ಭದಲ್ಲಿ ನಮಗೆ ಸಂಘನಿಕೇತನದಲ್ಲಿ ಗಣೇಶೋತ್ಸವ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಜನತೆಯ ಸಂಪೂರ್ಣ ಸಹಕಾರದಿಂದ ಪಕ್ಕದ ಮನೆಯ ಆವರಣದಲ್ಲಿ ನಾವು 2 ವರ್ಷವೂ ಕೂಡ ಗಣೇಶೋತ್ಸವವನ್ನು ಇದೇ ವಿಜೃಂಭಣೆಯನ್ನು ನಾವು ಮಾಡಿದ್ದೀವಿ. 1978ರಲ್ಲಿ ಅಲ್ಲಿನ ಪತ್ರಕರ್ತರಾದ ನಾಗೋರಿಯವರ ಅಂದ್ರೆ ದಿವ್ಯವಾಣಿ ಪತ್ರಿಕೆಯ ನಾಗೋರಿಯವರ ಕೊಲೆ ನಡೆದಿರುವ ಸಂದರ್ಭದಲ್ಲಿ ನಮಗೆ ಇಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮಾಡಲಿಕ್ಕೆ ನಮಗೆ ಜಿಲ್ಲಾಡಳಿತ ವಿರೋಧವನ್ನು ಮಾಡಿತ್ತು. ನಮಗೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಮೆರವಣಿಗೆಯ ಪಥವನ್ನು ಬದಲಾವಣೆ ಮಾಡಲಿಕ್ಕೆ ಹೇಳಿದಾಗ ನಾವು ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಮತ್ತು ಸುಮಾರು 28 ದಿನಗಳ ಪರ್ಯಂತ ಇದೇ ಆವರಣದಲ್ಲಿ ನಾವು ಗಣೇಶೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಇಡೀ ಜಿಲ್ಲೆಯ ಜನತೆ ನಮ್ಮ ಸಹಕಾರವನ್ನು ಕೊಟ್ಟಿತ್ತು. ಜನರ ಆ ಒಂದು ಪ್ರತಿಭಟನೆಗೆ ಮಣಿದುಕೊಂಡು ಜಿಲ್ಲಾಡಳಿತ 28 ದಿನಗಳ ನಂತರ ನಮಗೆ ಅವಕಾಶವನ್ನು ಕೊಟ್ಟಿತ್ತು. ಈ ರೀತಿಯಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿ ನಮ್ಮ ಉದ್ದೇಶಗಳು ಏನಿದೆ ಅದನ್ನ ನಾವು ಮುಂದಿರಿಸಿಕೊಂಡು ನಾವು ಗಣೇಶೋತ್ಸವನ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ತೆಂಗಿನಕಾಯಿ ಹೆರೆಯೋದಿರ್ಲಿ, ತೆಂಗಿನಕಾಯಿ ಕಟ್ ಮಾಡೋದಿರ್ಲಿ, ಮನೆಯಲ್ಲಿ ಅವರಿಗೆ ಮಾಡ್ಲಿಕ್ಕೆ ಆಗದ ಕೆಲಸ ಇಲ್ಲಿ ಬಂದು ಮಾಡ್ತಾರೆ. ಮನೆಯಲ್ಲಿ ಮಾಡಿ ಸುಧಾರಿಸಿಕೊಂಡು ಇಲ್ಲಿ ಬಂದು ಆ ಕೆಲಸ ಮಾಡುವಾಗ ನಂಗೆ ಆ ನೋವು ಈ ನೋವು ಇಲ್ಲ ಆಗ್ತದೆ ಅಂತ ಹೇಳ್ತಾರೆ. ಅದು ಗಣಪತಿಯ ಮಹಿಮೆ. ಎಲ್ಲಾ ಕಡೆಗೆ ನೋಡಿದ್ರೆ ಇಲ್ಲಿ ಸಂಘನಿಕೇತನ ಗಣೇಶ ಚತುರ್ಥಿ ವಿಭಿನ್ನ, ಅತ್ಯಂತ ಶಿಸ್ತು ಸಂಸ್ಕಾರದಿಂದ ಆಗೋಣ. ಇದರ ಬಗ್ಗೆ ನೀವು ನೋಡ್ತೀರಿ, ಇಲ್ಲಿ ಚಪ್ಪಲಿ ಇಡುವ ಕ್ರಮ ಇರಬಹುದು, ಮತ್ತೆ ಒಂದೇ ಜಾಗದಲ್ಲಿ ಕೂತು ಈಗ ನೀವು ಇಲ್ಲಿ ಪ್ಯಾಕೆಟ್ ಮಾಡೋದು ನೋಡಿರ್ಬಹುದು. ಎಲ್ಲವನ್ನು ಒಂದೇ ರೀತಿ ಜೋಡಿಸಿ ಒಬ್ಬೊಬ್ಬರೇ ಹಾಕ್ತಾ ಹೋಗುದು. ಆಗ ಅದ್ರಲ್ಲಿ ಯಾವುದೇ ಪ್ಯಾಕೆಟ್ ಅಲ್ಲಿ ಒಂದು ಅಪ್ಪ ಆಗ್ಲಿ, ಮೋದಕ ಆಗ್ಲಿ ಅಥವಾ ಪಂಚಕಜ್ಜಾಯ ಆಗ್ಲಿ ಮಿಸ್ ಆಗಬಾರ್ದು. ನಾವು ಕೊಡುವ ಪ್ಯಾಕೆಟ್ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರಬೇಕು. ಆ ರೀತಿ ವ್ಯವಸ್ಥಿತ, ಎಲ್ಲದರಲ್ಲೂ ವ್ಯವಸ್ಥೆ. ಚಪ್ಪಲ್ ನೋಡುವಾಗ ನಿಮ್ಗೆ ಅರ್ಥ ಆಗ್ತದೆ ಇಲ್ಲಿಯ ವ್ಯವಸ್ಥೆ ಹೇಗಿದೆ ಅಂತ. ಅವರು ಇಟ್ಟು ಬಿಟ್ಟ ನಂತರ ಬಂದವರು ಕೂಡ ಅದೇ ಶಿಸ್ತಿನಲ್ಲಿ ಚಪ್ಪಲ್ ಇಟ್ಟು ಹೋಗ್ತಾರೆ. ಮನೆಯಲ್ಲಿ ನೀವು ನೋಡ್ಬೋದು, ಒಬ್ಬರು ಹೀಗೆ ಬಿಸಾಡಿದ್ರೆ ಎಲ್ಲರೂ ಬಿಸಾಡುವುದೇ ಆಗ್ತದೆ. ಚಂದ ಮಾಡಿ ಒಬ್ಬರು ಇಟ್ರೆ ಅದನ್ನು ಪಾಲಿಸ್ತಾರೆ. ಇಲ್ಲಿ ಅವರೇ ಚಂದ ಮಾಡಿ ಇಡಿಸ್ತಾರೆ. ಬಂದವರು ಕೂಡ ಅದೇ ರೀತಿಯಲ್ಲಿ ಇಟ್ಟು ಒಳಗೆ ಬರ್ತಾರೆ. ಅಲ್ಲಿಂದ ಶುರು ಆಗ್ತದೆ ಶಿಸ್ತು.